ಎಲ್ಲರಿಗೂ ಶುಭೋದಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನೋಡಿ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ರೂಮ ತುಂಬ ಅಂದರೆ ತುಂಬ ಹೊಲಸಾಗಿತ್ತು, ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿ ಇದ್ದಂಥ ಅದು ಎಲ್ಲ ಸ್ಟ್ಯಾಂಡ್ ಕೂಡ ತೆಗೆದೆ. ಆಮೇಲೆ ಅದು ಕಿಟಕಿನ ತೊಳ್ಕೊಬೇಕು, ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ಭಾಳ ದಿನ ಆಯ್ತು ಅನ್ಕೋತಾ ಇದ್ದೆ ಅದು ಕ್ಲೀನ್ ಮಾಡಬೇಕಂತ, ಯಾಕಂದರೆ ತುಂಬ ಧೂಳಾಗಿತ್ತು. ಹಾಗಾಗಿ ಎಲ್ಲ ನೀರು ಹೊಡೆದು ತೊಳ್ಕೊಂಡು ಆಮೇಲೆ ಒರೆಸ್ಕೊಂಡೆ. ಆಮೇಲೆ ಏನು ಮಾಡಿದೆ ಅಂದರೆ ಈ ಫ್ಲವರ್ನ ತಗೊಂಡು ಅಲ್ಲಿ ಕಟ್ಟಬೇಕಂತ ನಾನು ಡೆಕೋರೇಷನ್ ಎಲ್ಲ ಕಟ್ಕೊತಾ ಇದ್ದೆ ಮೊದಲೆಲ್ಲ ದಾರ. ಸೊ ಜಾಸ್ತಿ ದಾರ ಕಟ್ಕೊಂಡು ಆಮೇಲೆ ಮೇಲೆ ನಿಂತು ಎಲ್ಲ ನೀಟಾಗಿ ಕಟ್ಟಿದೆ. ಸೊ ಎಲ್ಲ ಕಟ್ಟಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾಯಿದೆ ಅಂತ. ಹಾಗೆ ಒಂದು ಫ್ಲವರ್ದು ಕೂಡ ಗುಚ್ಚಿತ್ತು, ಅದು ಕೂಡ ನಾನು ಕಟ್ಟಿದೆ. ಸೊ ಇವೆಲ್ಲ ಏನು ಮಟೀರಿಯಲ್ಸ್ ಅದಾವಲ್ಲ ಇವೆಲ್ಲ ಸುಮ್ಮನೆ ಖಾಲಿ ಬಿದ್ದಿದ್ದು, ಹಾಗಾಗಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಹೊಸವೇ ಇದ್ದಾವೆ, ಸ್ವಲ್ಪ ನಾವು ಭಾಳ ದಿನ ಆಯಿತು ಅವು ತೆಗೆದಿಟ್ಬಿಟ್ಟಿದ್ವಿ, ಅದಕ್ಕೂ ಯೂಸ್ ಆಗಲ್ಲ ಅಂತ. ಸೊ ಅವನ್ನ ನಾನು ಇವಾಗ ಮರುಬಳಕೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಕಿಟಕಿ ಆಮೇಲೆ ಅಂತೂ ತುಂಬ ಸಖತ್ತಾಗಿ ಕಾಣ್ತಾಯಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಏನು ಮಾಡಿದ್ದೆ ನಾನು, ಅದೊಂದು ಮನಿ ಪ್ಲ್ಯಾಂಟ್ ಅಂತಂದು ವಾಟರ್ ಬಾಟಲ್ನಲ್ಲಿ ಹಚ್ಚಿದ್ದೆ. ಸೊ ಹಾಗಾಗಿ ಅಲ್ಲೇ ಕೂಡ ಅದು ಮನಿ ಪ್ಲ್ಯಾಂಟ್ ಕೂಡ ಇಟ್ಟೀನಿ, ಅದು ಹಾಗೆ ಕಿಟಕಿಗೆ ಹಬ್ಬಲಿ ಅಂತಂದು. ಆಮೇಲೆ ಹಾಗೆ ಇಲ್ಲೆಲ್ಲ ಒಂದೆರಡು ಸುಮ್ಮನೆ ಡೆಕೋರೇಷನ್ ಕುಂಡಳಿ ಅಂತ ಅಂದಿದ್ವಿ ಹೈದ್ರಾಬಾದ್ ಟ್ರಿಪ್ಪಿಗೆ ಹೋದಕ್ರ, ಅವು ಕೂಡ ಅಲ್ಲಿಟ್ಟೆ. ಸೊ ನೋಡಿ ಇವೆಲ್ಲ ಕೈಲೇ ಮಾಡಿದಂಥ ಫ್ಲವರ್ಸ್ ಇವು ರೋಸ್ ಮಾಡೀನಿ. ಇವೇನು ಮಾಡಿದೆ ನಾನು ಸ್ಟಿಕ್ಕರ್ನ ಹಚ್ಚಿ ಅಲ್ಲೆಲ್ಲೆಲ್ಲ ಹಚ್ಚಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿ ಲುಕ್ ಕೊಡ್ತು. ಸೊ ನೋಡಿ ನಾನು ಇವಾಗ ಹಚ್ತಾ ಇದ್ದೀನಿ. ಸೊ ನೀಟಾಗಿ ಎಲ್ಲ ಕಡೆ ಹಚ್ತಾ ಇದ್ದೀನಿ, ಯೆಲ್ಲೋ ರೆಡ್ ಎಲ್ಲ ಕೂಡ ಸ್ಟಿಕ್ಕರ್ ಹಚ್ಚಿ ಎಲ್ಲ ನೀಟಾಗಿ ಕಿಟಕಿ ತುಂಬ ಲುಕ್ ಚೆನ್ನಾಗಿ ಕಾಣಂಗೆ ನಾನು ಎಲ್ಲ ಗುಲಾಬಿ ಹೂಗಳನ್ನು ಹಚ್ಚಿದೆ. ಸೊ ಇವೆಲ್ಲ ಪೇಪರ್ಲಿ ನಾನು ಆರ್ಟ್ ಮಾಡೀನಿ. ಸೊ ನಾನೇ ಸ್ವತಃ ಮಾಡಿರೋವಂಥ ಫ್ಲವರ್ಸ್ ಇವು. ಸೊ ಸಖತ್ತಾಗಿ ಕಾಣ್ತಾಯಿದ್ದು. ಇಷ್ಟೆಲ್ಲ ಮಾಡಿ ಫೈನಲಾಗಿ ನೋಡಿ ಲುಕ್ ಯಾವ ಥರ ಕಾಣ್ತಾಯಿದೆ ಅಂತ. ಆಮೇಲೆ ಇದು ಏನು ಮಾಡಿದೆ ನಾನು ಒರೆಸ್ಕೊಂಡೆ. ಸೊ ತೊಳೆದಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಒರೆಸ್ಕೊಂಡೆ. ಆ ಫ್ಲವರ್ ಬೀಳಬಾರ್ದಂತ ಮತ್ತೆ ಅವಕ್ಕೆ ಹೋಗಿ ಸ್ವಲ್ಪ ಒತ್ತಿದೆ. ಸೊ ನೋಡಿ ಇವೆಲ್ಲ ಡಬ್ಬಿಗಳನ್ನು ಎಲ್ಲ ನಾನು ಖಾಲಿ ಮಾಡ್ಕೊತಾ ಇದ್ದೀನಿ, ವೇಸ್ಟ್ ಇದ್ದದ್ದು. ಹಾಗೆ ಆಮೇಲೆ ಅವು ಇವು ಎಲ್ಲ ಸಾಮಾನುಗಳು ಕೇರಿ ಹಸನ್ ಮಾಡಿ ತೆಗೆದು ಆಮೇಲೆ ಒರೆಸಿ ಎಲ್ಲ ಹಾಕಿಡ್ತಾ ಇದ್ದೀನಿ ಮಸಾಲೆ ಡಬ್ಬ್ಯಾಗ. ಸೊ ನೋಡಿ ಎಲ್ಲ ಕೂಡ ನಾನು ಕೇರ್ತಾಯಿದ್ದೀನಿ. ಕೇರಿ ಮಸಾಲೆ ಡಬ್ಬ ಇಡ್ತಾಯಿದ್ದೀನಿ. ಮೆಂತ್ಯ, ಸಾಸಿವೆ, ಜೀರಿಗೆ, ಆಮೇಲೆ ಅಜ್ವಾನ, ಅರಿಶಿಣ ಎಲ್ಲ ಅಂದರೆ ಎಲ್ಲ ಮಸಾಲೆ ಡಬ್ಬ್ಯಾಗ ಇಡ್ತಾಯಿದ್ದೀನಿ. ಸೊ ನೋಡಿ ಇವಾಗೆಲ್ಲ ಡಬ್ಬಿಗಳನ್ನು ಖಾಲಿ ಮಾಡಿಕೊಂಡೆ. ಹಾಗೆ ಒಂದೊಂದೆಲ್ಲ ಖಾಲಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಹಾಗೆ ನಾವು ಉದ್ದಿನಬೇಳೆ ಕೂಡ ನೆನೆಹಾಕಿದೆ, ಯಾಕಂದರೆ ನಾಳೆ ಉದ್ದಿನ ವಡೆ ಮಾಡಬೇಕಂತಂದು ನಾನು ಉದ್ದಿನಬೇಳೆ ಕೂಡ ನೆನೆಹಾಕಿದೆ. ಸೊ ನೋಡಿ ಉದ್ದಿನಬೇಳೆ ಕೂಡ ನೆನೆಹಾಕ್ತಾ ಇದ್ದೀನಿ. ಈ ಫ್ಲವರ್ಸ್ ಸ್ವಲ್ಪ ಇದು ಆಗ್ತಾಯಿತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಹಸಿ ಇದ್ದಿದ್ದರಿಂದ ಆ ಸ್ಟಿಕ್ಕರ್ ಕೂಡ್ತಾ ಇದ್ದಿತ್ತಿಲ್ಲ, ಮತ್ತು ಕೂಡಿಸ್ತಾ ಇದ್ದೀನಿ ಹಾಗೆ. ನೋಡಿ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಸಾಲೆ ಡಬ್ಬೆಯನ್ನು ಕಾಯಿಪಲ್ಲೆ ಇದ್ರೊಳಗೆ ಇಟ್ಬಿಟ್ಟೆ. ಸೊ ನೋಡಿ ಎಲ್ಲ ಖಾಲಿ ಭಾಳ ಅಂದರೆ ಭಾಳ ಡಬ್ಬಿಗಳು ಇದಾಗಿ ಕೂತಿದ್ದು, ಎಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಂಡು ಕೇರಿ ಎಲ್ಲ ಹೊಲಸು ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಯಾಕಂದರೆ ಇನ್ಮೇಲೆ ನಾನು ರೆಸಿಪಿಗಳು ಹಾಕ್ತಾಯಿರ್ತೀನಿ, ಹಾಗಾಗಿ ಇನ್ಮೇಲೆ ನನಗೆ ಸಿಗಬೇಕಲ್ವ ಎಲ್ಲ ಸಾಮಾನುಗಳು, ಎಲ್ಲ ಕಾಯಿಪಲ್ಲೆಗಳನ್ನು ಎಲ್ಲ ಎಲ್ಲೆಲ್ಲಿಟ್ಟಿನಿ ಎಲ್ಲ ತಗೊಂಡು ಎಲ್ಲ ನೀಟಾಗಿ ಬೇಳೆ ಆಗಿರ್ಬೋದು, ತೊಗರಿಬೇಳೆ, ಹೆಸರುಬೇಳೆ ಎಲ್ಲನೂ ನೀಟಾಗಿಟ್ಟೆ. ಸೊ ನೋಡಿ ಫೈನಲಾಗಿ ನಾನು ಕೇರ್ತಾಯಿದ್ದೀನಿ. ಸೊ ಕಡಲೆಬೇಳೆ ಕೇರಿ ಒಂದು ಡಬ್ಬೆ ಹಾಕಿಟ್ಬಿಟ್ಟೆ. ಹಾಗೆ ಎಲ್ಲ ಬೇಳೆಗಳನ್ನು ಕೂಡ ನಾನು ಕೇರಿ ಹಸನು ಮಾಡಿ ಇಟ್ಬಿಟ್ಟೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಳಿತಾ ಇತ್ತು ಮನೆ. ಸೊ ನೋಡಿ ಎಲ್ಲ ನೀವು ಕೂಡ ಈ ಥರ ಎಲ್ಲ ತೆಗೆದಿಟ್ರೆ ನಿಮಗೆ ತಕ್ಷಣ ಎಮರ್ಜೆನ್ಸಿ ಏನಾರು ಮಾಡ್ಬೇಕಂದ್ರೆ ಪಟ್ನೆ ಸಿಗ್ತಾವೆ. ಹಾಗಾಗಿ ನಾನು ಎಲ್ಲ ಖಾಲಿ ಇದ್ದಂಥ ಡಬ್ಬಿಗಳಲ್ಲಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಇವೆಲ್ಲ ಡಬ್ಬಿಗಳು ನಾನು ಕೆಲವೊಂದು ಹೋಟೆಲ್ದಿಂದ ಅದು ಇದು ತರಿಸಿದ್ದು ಕೂಡ ಅವು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ನೋಡಿ ಇವೆಲ್ಲ ಮಸಾಲೆಗಳು ಕೂಡ ಸ್ವಲ್ಪ ಉಳಿದಿದ್ದು, ಅವು ಪ್ಯಾಕೆಟ್ಗಳು ದೊಡ್ಡ ಆಗಿದ್ದರಿಂದ ಡಬ್ಬ್ಯಾಗ ಇಡೋದ್ರಿಂದ ತುಂಬ ಇದು ಆಗ್ತಾಯಿತ್ತು. ಹಾಗಾಗಿ ಎಲ್ಲ ಸಣ್ಣ ಡಬ್ಬ್ಯಾಗೆಲ್ಲ ತೆಗೆದಿಡ್ತಾಯಿದ್ದೆ. ಹಾಗೆ ಇಲ್ಲೆಲ್ಲ ಕೇರ್ತಾಯಿದ್ದೀನಿ ನೋಡಿ ಎಳ್ಳ, ಆಮೇಲೆ ಎಲ್ಲ ಕೇರಿ ಇಲ್ಲೆಲ್ಲ ಇದ್ರ ತಪ್ಪಲ ತೆಗೆದಿಟ್ಟೆ, ಪಲಾವ್ ಎಲೆ. ಹಾಗೆ ನೋಡಿ ಇವೆಲ್ಲ ಕೆಲವೊಂದು ಸಾಮಾನುಗಳು ಕೂಡ ಇದ್ದು ಎಲ್ಲ ತೆಗೆದು ಅಲ್ಲಿ ಮಸಾಲೆ ಡಬ್ಬ್ಯಾಗೆ ಎಲ್ಲ ನೀಟಾಗಿಟ್ಟೆ.
ಅದ್ರೊಳಗಿಟ್ಟು ಅಂದರೆ ನಾನು ಮಸಾಲೆ ಒಗ್ಗರಣೆ ಹಾಕೋದಾಗಲಿ ಏನರ ಸ್ಪೆಷಲಾಗಿ ಮಾಡೋದಿತ್ತಂದ್ರೆ ನನಗೆ ಪಟ್ನ ಸಿಗ್ತಾವೆ. ಹಾಗಾಗಿ ನಾನು ಅಲ್ಲೆಲ್ಲ ಡಬ್ಬ ಹಾಕಿ ಆಮೇಲೆ ಇದು ನನಗೆ ಜ್ಯೂಸ್ ಮಾಡೋಕಿರ್ತೀನಲ್ವ, ಹಾಗಾಗಿ ಬಾದಾಮ್ ಕೂಡ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಥ್ಯಾಂಕ್ ಯು ಆಲ್, ಬಾಯ್.